ಯಾರು ಟ್ರೇಡಿಂಗ್ ಮಾಡಬೇಕು? ಒಂದು, ಆರ್ಥಿಕವಾಗಿ ಸ್ಥಿರರು. ಟ್ರೇಡಿಂಗ್ನಲ್ಲಿ ನಷ್ಟ ಅನುಭವಿಸಬಹುದಾದ್ರಿಂದ ದಿನನಿತ್ಯದ ಖರ್ಚುಗಳ ನಂತರ ಉಳಿದ ಹಣವನ್ನು ಮಾತ್ರ ಹೂಡಬೇಕು. ಉದಾಹರಣೆ, ಶಂಕರನಿಗೆ ತಿಂಗಳಿಗೆ 60,000 ರೂಪಾಯಿ ಆದಾಯ. ಅವನ ತಿಂಗಳಿಗೆ 5,000 ರೂಪಾಯಿ ಟ್ರೇಡಿಂಗ್ ಬಳಸುತ್ತಾನೆ. 2, ಅಪಾಯ ಸಹಿಸಬಲ್ಲವರು. ಟ್ರೇಡಿಂಗ್ನಲ್ಲಿ ಲಾಭವೂ ಇರುತ್ತದೆ, ನಷ್ಟವೂ ಸಾಧ್ಯ. ಇದನ್ನು ತಾಳ್ಮೆಯಿಂದ ಒಪ್ಪಿಕೊಳ್ಳುವ ಮನಸ್ಥಿತಿ ಬೇಕು. ಉದಾಹರಣೆ, ದೀಪಾ ಲಾಭ ನಷ್ಟ ಎರಡೂ ಮನಃಶಾಂತಿಯೊಂದಿಗೆ ಎದುರಿಸುತ್ತಾಳೆ. 3, ಮಾರ್ಕೆಟ್ ಬಗ್ಗೆ ತಿಳಿದವರು. ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಅರ್ಥ ಮಾಡಿಕೊಂಡರು ಟ್ರೇಡಿಂಗ್ಗೆ ತಕ್ಕವರು. ಉದಾಹರಣೆ, ಅನಿಲ್ ನಿಫ್ಟಿ ಚಾರ್ಟ್ ಓದುವ ತರಬೇತಿ ಪಡೆದಿದ್ದಾನೆ. 4, ಭಾವ ಉದ್ರೇಕದಿಂದ ದೂರವಿರುವವರು. ಭಯ ಅಥವಾ ಆಸೆಯಿಂದ ತೀರ್ಮಾನ ತೆಗೆದುಕೊಳ್ಳುವವನು ಟ್ರೇಡಿಂಗ್ನಲ್ಲಿ ನಷ್ಟಪಡುವ ಸಾಧ್ಯತೆ ಹೆಚ್ಚು. ಉದಾಹರಣೆ, ವಿನಯ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲಿಸುತ್ತಾನೆ. 5, ಶಿಸ್ತಿನಿಂದ ನಡೆದುಕೊಳ್ಳುವರು. ಸ್ಟಾಪ್ ಲಾಸ್, ಟಾರ್ಗೆಟ್ಸ್ ಮುಂತಾದ ನಿಯಮಗಳನ್ನು ಅನುಸರಿಸುವವರು ಲಾಭದತ್ತ ಸಾಗುತ್ತಾರೆ. ಉದಾಹರಣೆ, ಕವಿತಾ ಪ್ರತಿದಿನ ನಿಗದಿತ ಸಮಯದಲ್ಲಿ ಟ್ರೇಡ್ ಮಾಡುತ್ತಾಳೆ. 6ನೇದು, ತಾಳ್ಮೆ ಹೊಂದುವವರು. ಟ್ರೇಡಿಂಗ್ನಲ್ಲಿ ತಕ್ಷಣ ಲಾಭ ಸಾಧ್ಯವಿಲ್ಲ. ತಾಳ್ಮೆ ಯಶಸ್ಸಿಗೆ ಕೀಲು. ಉದಾಹರಣೆ, ರಾಮು ತಾಳ್ಮೆಯಿಂದ ನಿಯಮಬದ್ಧವಾಗಿ ಹೂಡಿಕೆ ಮಾಡುತ್ತಾನೆ. ಸಾರಾಂಶ: ಟ್ರೇಡಿಂಗ್ ಎಲ್ಲರಿಗೂ ತಕ್ಕದ್ದಲ್ಲ. ಹಣ, ಜ್ಞಾನ, ಶಿಸ್ತು ಮತ್ತು ತಾಳ್ಮೆ ಇರುವವರು ಮಾತ್ರ ಟ್ರೇಡಿಂಗ್ ಮಾಡಬೇಕು. ಲಾಭಕ್ಕಿಂತ ನಷ್ಟದ ಸಾಧ್ಯತೆಯು ಅರಿವಿನಿಂದ ನಡೆಯುವುದು ಅತ್ಯಗತ್ಯ. ಯಾರು ಟ್ರೇಡಿಂಗ್ ಮಾಡಬಾರದು? 1, ಸಾಲದ ಹಣ ಅಥವಾ ಅಗತ್ಯ ಹಣ ಬಳಸುವವರು. ಟ್ರೇಡಿಂಗ್ನಲ್ಲಿ ನಷ್ಟವಾದರೆ ದಿನನಿತ್ಯದ ಜೀವನ ಅಸ್ತವ್ಯಸ್ತ ಆಗಬಹುದು. ಉದಾಹರಣೆ, ರಘು ಕ್ರೆಡಿಟ್ ಕಾರ್ಡ್ನಿಂದ ಹಣ ತೆಗೆದುಕೊಂಡು ನಷ್ಟ ಅನುಭವಿಸುತ್ತಾನೆ. 2, ವೇಗದ ಲಾಭ ಬಯಸುವವರು. ಟ್ರೇಡಿಂಗ್ನಲ್ಲಿ ತಕ್ಷಣ ಕೋಟ್ಯಾಧಿಪತಿ ಆಗಲು ಪ್ರಯತ್ನಿಸುವವರು ಹೆಚ್ಚು ನಷ್ಟ ಅನುಭವಿಸುತ್ತಾರೆ. ಉದಾಹರಣೆ, ಮನು ರಿಸರ್ಚ್ ಇಲ್ಲದೆ ಒಂದು ದಿನದಲ್ಲಿ 1 ಲಕ್ಷ ಹೂಡುತ್ತಾನೆ. 3, ಮಾರ್ಕೆಟ್ ಬಗ್ಗೆ ತಿಳುವಳಿಕೆ ಇಲ್ಲದವರು. ಬೇಸಿಕ್ ನಿಲುವುಗಳಿಲ್ಲದೆ ಟ್ರೇಡಿಂಗ್ ಮಾಡುವವರು ಇತರರ ಸಲಹೆಗೆ ಅವಲಂಬಿತರಾಗುತ್ತಾರೆ. ಉದಾಹರಣೆ, ಸುನೀತಾ ಗೆಳತಿಯ ಸಲಹೆಗೆ ಬಿದ್ದು ನಷ್ಟ ಅನುಭವಿಸುತ್ತಾಳೆ. 4ನೇದು, ಭಾವ ಉದ್ರೇಕದ ತೀರ್ಮಾನ ತೆಗೆದುಕೊಳ್ಳುವವರು. ಭಯ, ಆಸೆ ಅಥವಾ ಕೋಪದಿಂದ ನಿರ್ಧಾರ ತೆಗೆದುಕೊಳ್ಳುವವರು ಟ್ರೇಡಿಂಗ್ಗಾಗಿ ಯೋಗ್ಯವಲ್ಲ. ಉದಾಹರಣೆ, ಆಕಾಶ್ ತಕ್ಷಣ ನಿರ್ಧಾರ ತೆಗೆದು ನಷ್ಟ ಅನುಭವಿಸುತ್ತಾನೆ. 5, ಶಿಸ್ತು ಇಲ್ಲದವರು. ನಿಯಮವಿಲ್ಲದೆ, ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡಿಂಗ್ ಮಾಡುವವರು ಗಂಭೀರ ನಷ್ಟಕ್ಕೆ ಒಳಗಾಗುತ್ತಾರೆ. ಉದಾಹರಣೆ, ಅಭಿಷೇಕ್ ನಿಯಮವಿಲ್ಲದೆ ಟ್ರೇಡ್ ಮಾಡಿ ಲಾಭ ಕಳೆದುಕೊಳ್ಳುತ್ತಾನೆ. 6, ತಾಳ್ಮೆ ಇಲ್ಲದವರು. ಲಾಭ ತಕ್ಷಣ ಬರುತ್ತದೆ ಎಂಬ ಭ್ರಮೆಯು ನಷ್ಟಕ್ಕೆ ದಾರಿ ಮಾಡಬಹುದು. ಉದಾಹರಣೆ, ನಿಖಿಲ್ ಲಾಭವಾಗಿದ್ದರೆ ತಕ್ಷಣವೇ ಶೇರ್ ಮಾರಾಟ ಮಾಡುತ್ತಾನೆ. ಸಾರಾಂಶ: ಟ್ರೇಡಿಂಗ್ ಎಲ್ಲ ವ್ಯಕ್ತಿಗಳು ಸೂಕ್ತವಲ್ಲ. ಸಾಲ, ತಾತ್ಕಾಲಿಕ ಆಸೆ, ಭಾವನೆ, ಶಿಸ್ತು ಇಲ್ಲದವರು, ಜ್ಞಾನ ಇಲ್ಲದವರು ಟ್ರೇಡಿಂಗ್ ಮಾಡಬಾರದು. ಜಾಣತನ ಮತ್ತು ತಾಳ್ಮೆಯೊಂದಿಗೆ ಟ್ರೇಡಿಂಗ್ ಮಾಡಿದರೆ ಮಾತ್ರ ಯಶಸ್ಸು ಸಾಧ್ಯ.